ನೀವು ಯಾವತ್ತಿಂದನೂ ಹೇಳ್ಕೊತಾ ಬಂದಿದ್ದೀರಾ. ಆದ್ರೆ ಮಾಡಿದ್ದೇನು ನಿಮ್ಗಿಂತ ಆ ಶಾಂತನೇ ಎಷ್ಟೋ ವಾಸಿ. ಪಾಪ ನಮಗೋಸ್ಕರ ಒಂದು ಹಸುಗೂಸಿನ ಪ್ರಾಣ ಜೊತೆ ಆಟ ಆಡಕ್ ಹೊರಟಿದ್ದಾನೆ. ನಾ ಹೇಳೋದೆಲ್ಲ ಸುಳ್ಳು ಅನಿಸ್ತಿದ್ಯಾ ನಿಮ್ಗೆ? ನಮ್ಮ ಮನೆಗೆ ಯಾರನ್ನೋ ಡಾಕ್ಟರ್ ಅಂತ ಒಬ್ಬರನ್ನ ಕಳಿಸಿ ಔಷಧಿಯಲ್ಲಿ ವಿಷ ಹಾಕಿ ಕುಡಿಸಿದಾನೆ. ಇಂಥ ಕೆಲಸ ಬೇರೆ ಯಾರಾದ್ರೂ ಮಾಡಕ್ಕಾಗ್ತಿತ್ತ ಹೇಳ್ರಿ? ನಾನು ಅದನ್ನೆಲ್ಲ ನೋಡ್ಕೋತೀನಿ, ನೀನು ಹೊರಡು. ಸರಿ ಬಿಡು ಶಾರದಕ್ಕ, ನೀವ್ಯಾಕೋ ಬದಲಾಗಿದ್ರೆ ಅನಿಸ್ತಿದೆ. ನಾನು ಹೊರಡ್ತೀನಿ. ನನ್ನ ಕಷ್ಟ ಏನಿದ್ರು ಶಾಂತನ ಹತ್ರನೇ ಹೇಳ್ಕೊತೀನಿ. ಅರೆ ಚಕೋರಿ ಯಾಕ ಬಂದ್ಬಿಟ್ಟಿದ್ದಾರೆ? ಏನ್ ಸಮಾಚಾರ? ಏನಿಲ್ಲ ಶಾಂತನು, ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಜಾನಕಿ, ನೀ ಇಲ್ಲೇನು ಮಾಡ್ತಿದ್ಯಾ? ಯಾವಾಗ ಬಂದೆ? ಅವಳು ಬಂದು ತುಂಬ ಹೊತ್ತಾಯಿತು. ಇವಳನ್ನ ಈ ಮನೆಗೆ ಯಾಕೆ ಸೇರಿಸ್ಕೊಂಡ್ರಿ ಶಾರದಕ್ಕ? ಅಮ್ಮ, ಮೊದ್ಲಿಂದನೂ ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಹೌದಾ ಶಾರದಕ್ಕ? ಹೌದು ಚಕೋರಿ. ರಾಧಿಕನ ಮನೆಯಿಂದ ಹೊರಗಡೆ ಹಾಕ್ಬೇಕು, ಅವಳ ಮಗುಗೆ ಧರ್ಮಾಧಿಕಾರಿ ಪೀಠ ಸಿಗಬಾರ್ದು ಅಂತ ಹೇಳ್ತಾ ಇದೆಯಲ್ಲ, ಆ ವಿಷಯ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದು. ನಿಂತರ ಮನೇಲಿ ಎಲ್ಲರೂ ಮುಂದೆ ರಾಧಿಕನ್ನ ಬೈಕೊಂಡು ಗೋಳಾಡಿಸ್ಕೊಂಡು ಇರೋದಕ್ಕಾಗಲ್ಲ. ನಾನೇನು ನಿಂತರ ದಡ್ಡಿ ಅಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ನಾನು ನನ್ನ ಕೆಲಸನ ಈ ಮನೇಲಿ ಮಾಡ್ಕೋತಾ ಇದ್ದೀನಿ. ನಿಂತರ ವಟ ವಟ ಅಂತ ಮಾತಾಡೋದಕ್ಕಾಗಲ್ಲಮ್ಮ. ಸರಿ ಸರಿ, ನಾನು ಏನೋ ಅನ್ಕೊಂಡಿದ್ದೆ ನಿನ್ನ ಬಗ್ಗೆ. ಒಳ್ಳೆ ನಿರ್ಧಾರ ಮಾಡಿದ್ಯಾ ಬಿಡು. ಶಾರದಕ್ಕ, ನಾ ಇಲ್ಲಿ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ನಾನು ಇವಾಗ ಹೋಗ್ತೀನಿ. ನಾ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ಮಾಡ್ತೀನಿ. ಸರಿ ಶಾರದಕ್ಕ, ಮರಿಬೇಡಿ. ಇವತ್ತು ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಜಾನಕಿ, ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ಇವತ್ತು ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ಬಾ. ಅಮ್ಮ, ನೀನು ಹೋಗಿರು, ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಬರ್ತೀನಿ ಶಾಂತನು. ಆಯ್ತಕ್ಕ. ಶಾಂತನು ಅವರೇ, ರಾಧಿಕನ್ ಮಗುಗೆ ವಿಷ ಹಾಕಿದ್ರಂತೆ. ಅಮ್ಮ ಅತ್ತೆ ಹತ್ರ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ. ನನ್ಗೆ ಹೇಳಲೇ ಇಲ್ಲ ನೀವು. ದಯವಿಟ್ಟು ಕ್ಷಮಿಸ್ಬಿಡಿ ಜಾನಕಿ ಅವರೇ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಗಳಿಗೋಸ್ಕರ. ಇದರಲ್ಲಿ ನಂದು ಯಾವುದೇ ಸ್ವಾರ್ಥ ಇಲ್ಲ. ನನ್ಗೆ ಅರ್ಥ ಆಗುತ್ತೆ ಬಿಡಿ. ಆ ರಾಧಿಕಂಗೆ ಬುದ್ಧಿ ಕಲ್ಸಕ್ಕೆ ನಾನೇನಾದರೂ ಐಡಿಯಾ ಮಾಡೋಣ ಅಂತಿದ್ದೆ. ನೀವು ಮಾಡಿದ್ದು ಒಳ್ಳೇದೇ ಆಯಿತು.